ವೇದಿಕೆ ನಿಜವಾಗಲೂ ಒಂದು ಚಿತ್ರರಂಗದಲ್ಲಿ ಒಂದು ಚಿತ್ರ ಪ್ರಾರಂಭ ಆಗ್ತಾ ಇದೆ ಇವತ್ತು. ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಪ್ರಾರಂಭ ಆಗುತ್ತೆ ಅಂದರೆ ಚಿತ್ರರಂಗದಲ್ಲಿರೋರಿಗೆಲ್ಲ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಒಂಥರ ಹಬ್ಬ ಆಚರಿಸ್ಕೊಂಡಷ್ಟು ಸಂತೋಷ ಆಗುತ್ತೆ. ಯೋಗೇಶ್, ನಾವು ಏನು ಮಾತಾಡೋದು ಬೇಡ ಅವ್ರ ಬಗ್ಗೆ. ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡಿ ಚಿತ್ರರಂಗದಲ್ಲೂ ಒಂದು ಒಳ್ಳೆಯ ಹೆಸರು ಮಾಡಿ ಯಶಸ್ವಿ ಚಿತ್ರಗಳನ್ನು ಮಾಡಿ ಇಷ್ಟು ವರ್ಷಗಳು ನಾವು ಅವ್ರನ್ನ ಕಳ್ಕೊಂಡಿದ್ವಿ. ಚಿತ್ರರಂಗದಲ್ಲಿ ತೆರೆ ಮೇಲೆ ಕಳ್ಕೊಂಡಿದ್ವಿ ಅವ್ರನ್ನ ನಾವು. ಹಾಗೆ ರಾಜಕೀಯ ರಂಗಕ್ಕೆ ಹೋಗಿ ರಾಜಕೀಯದಲ್ಲಿ ಅವರಿಗೆ ಅವರ ಕ್ಷೇತ್ರದಲ್ಲಾಗ್ಬೋದು ಏನೇ ಕೆಲಸ ಮಾಡಿದ್ರೂ ಆ ಕ್ಷೇತ್ರದಲ್ಲಿ ಮಾಡೋದಂಥ ಕೆಲಸ ಇಡೀ ಕರ್ನಾಟಕ ಮಾತಾಡುವಂಥ ಒಂದು ಕೆಲಸ ಮಾಡೋದಂಥ ಒಂದು ನಮ್ಮ ಸ್ನೇಹಿತರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಜಕಾರಣ ಬಿಟ್ಬಿಡಿ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನಾದರೂ ಒಂದು ಕೆಲಸ ಹಿಡಿದ್ರೆ ಅವರು ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಅದರ ರಿಸಲ್ಟ್ ಬರೋವರೆಗೂ ಬಿಡೋದಿಲ್ಲ ಅನ್ನೋವಂಥ ಒಬ್ಬ ವ್ಯಕ್ತಿ ಯೋಗೇಶ್ ಅವರು. ಖುಷಿಯಾಗುತ್ತೆ ಸರ್. ನೀವು ನಿಮ್ಮ ಮಗನ ಒಂದು ಸರಿ ಪರಿಚಯ ಮಾಡಿಸಿದಾಗ ಯಾವಾಗ ಪಾದಾರ್ಪಣೆ ಮಾಡಿಸ್ತೀನಿ ಅಂತ ಕೇಳಿದ್ದೆ. ಆವಾಗವಾಗ ನಿಮ್ಮದೆಲ್ಲ ಈ ಫೋಟೋ ಗೀಟೋ ನಾವು ಮೈಸೂರು ಕಡೆ ಹೋಗುವಾಗ ನಿಮ್ಮ ವಿನಯದಲ್ಲಿ ನೋಡೋವಾಗ ಅಯ್ಯೋ ಯೋಗೇಶ್ ಅವ್ರು ನಮ್ಮ ಮಗನ ಇಂಟ್ರೊಡ್ಯೂಸ್ ಮಾಡಿಲ್ವಲ್ಲಪ್ಪ ಅಂದ್ಕೊಂಡಿದ್ದೆ. ಸೊ ಬಟ್ ಇವತ್ತು ತುಂಬ ಖುಷಿ ಆಯಿತು. ನಿಜ ಹೇಳ್ತೀನಿ, ನಾನು ಇವತ್ತು ತಪ್ಪು ತಿಳ್ಕೊಬೇಡಿ ಹಿಂಗೆ ಹೇಳ್ತೀನಿ ಅಂತ. ನನಗೆ ಅವತ್ತು ಶ್ರೀಕಾಂತ್ ಫೋನಲ್ಲಿ ಗೊತ್ತಲ್ಲ, ಶ್ರೀಕಾಂತ್ ಮಾತಾಡೋದು, ಅಣ್ಣ ವೆಸ್ಟರ್ನ್ ಹೋಟ್ಲು ಹೀಗೆ ಫಂಕ್ಷನು ಅದು ಇದು. ನಾನೆಲ್ಲ ನಿಜವಾಗ್ಲೂ ಇವತ್ತು ಅವ್ರ ಮದುವೆ ಅಂದ್ಕೊಂಡು ರಿಸೆಪ್ಷನ್ ಅಂದ್ಕೊಂಡೆ ನಾನು. ಫಸ್ಟು ಬಂದು ಪಿಕ್ಚರ್ ಮಾಡಿ ಸರ್ ಅಂದರೆ ಮದುವೆ ಮಾಡಿಬಿಟ್ರಲ್ಲ ನೀವು ಬೇಗ ಅಂತ ಈಗ ಇಲ್ಲಿ ಒಳಗೆ ಬರೋವರೆಗೂ ಅವ್ರು ಕೇಳಿದೆ ನಾನು. ಈ ಇಲ್ಲ ಸರ್ ಏನು ಫುಲ್ ಪೋಸ್ಟ್ ಇದೆಯಲ್ಲಪ್ಪ ಅಂದಾಗ ನನಗೆ ಆಶ್ಚರ್ಯ ಆಯಿತು, ತುಂಬ ಸಂತೋಷ ಆಯಿತು. ಮದುವೆ ಆಮೇಲೆ ಮಾಡಿ ಪರವಾಗಿಲ್ಲ. ಬಟ್ ಈ ಸಂದರ್ಭದಲ್ಲಿ ನಿಮ್ಮ ಮಗನ್ನ ಚಿತ್ರರಂಗಕ್ಕೆ ಪರಿಚಯಿಸ್ತಾ ಇರೋದು ತುಂಬ ಸಂತೋಷ. ಇದು ನಿಮ್ಮ ಜವಾಬ್ದಾರಿ. ಪರಿಚಯ ಮಾಡಿದ ಮಾತ್ರ ಅಲ್ಲ, ಇನ್ನು ಮುಂದೆ ನಮ್ಮ ಜವಾಬ್ದಾರಿ ಅವನ್ನ ಬೆಳೆಸೋದು. ಇಡೀ ಚಿತ್ರರಂಗದ ಜವಾಬ್ದಾರಿ. ಯಾಕೆ ಅಂದರೆ ಮಾಧ್ಯಮದ ಮಿತ್ರರು ಇಲ್ಲಿದ್ದೀರಿ. ನಿಮಗೆಲ್ಲ ಇವತ್ತು ಚಿತ್ರರಂಗದ ಪರಿಸ್ಥಿತಿ ಗೊತ್ತಿರುವಂಥದ್ದು. ಮಾಧ್ಯಮ ನಮ್ಮ ಜೊತೆಯಲ್ಲಿ ಉಸಿರಾಗಿ ಬೆರೆತು ಇಷ್ಟು ವರ್ಷಗಳು ಒಂದೊಂದು ಚಿತ್ರಕ್ಕೆ ಒಬ್ಬೊಬ್ಬ ನಿರ್ಮಾಪಕ ಆಗ್ಬೋದು, ನಿರ್ದೇಶಕ ಆಗ್ಬೋದು, ಎಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಮಾಡ್ತಾರೆ ಅನ್ನೋದೆಲ್ಲ ನೋಡ್ಕೊಂಬಂದಿದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಮಾಡಬೇಕು ಅಂದರೆ ಭಯ ಆಗುತ್ತೆ. ಇವತ್ತು ಇಷ್ಟು ವರ್ಷಗಳು ನಾನು ಇಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದೀವಿ. ಆದರೂ ಇವತ್ತೊಂದು ಚಿತ್ರ ಮಾಡಬೇಕು ಅಂದರೆ ಇರಪ್ಪ ಅಂದರೆ ಗೊತ್ತಿಲ್ಲ ನಮ್ಗೆ ಅದೊಂದು ಕೆಟ್ಟ ಬುದ್ಧಿನೋ ಒಳ್ಳೆ ಬುದ್ಧಿನೋ. ದೊಡ್ಡ ಸಿನಿಮಾ ಮಾಡಬೇಕು, ದೊಡ್ಡ ಸೂಪರ್ ಸ್ಟಾರ್ ಹಂಗಿರಬೇಕು ಅನ್ನೋದೇ ಒಂದು ಯಾವಾಗಲೂ ಯೋಚನೆ ಮಾಡೋವಂಥ ಒಂದು ಮುಂಚೆಯಿಂದ ಆ ಥರ ಮಾಡ್ಕೊಂಬಂದು ಅಭ್ಯಾಸ. ಈಗ ಒಂದು ಚಿತ್ರ ಮಾಡಿ 100 ಕೋಟಿ ಕಳ್ಕೊಂಬಿಡ್ತೀವ ಹೆಂಗಪ್ಪ ಅನ್ನೋದೆಲ್ಲ ಭಯ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅದರಲ್ಲೂ ಕನ್ನಡ ಚಿತ್ರರಂಗ ಎಷ್ಟು ಒಳ್ಳೆ ಚಿತ್ರ ಮಾಡಿದ್ರು ಹೋಗ್ತಾ ಇಲ್ವಲ್ಲ, ಏನು ಕಾರಣ, ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಎಲ್ಲ ದಿಗ್ಭ್ರಮೆಯಲ್ಲಿ ನಾವೆಲ್ಲರೂ ಕೂತಿದ್ದೀವಿ, ಇನ್ಕ್ಲೂಡಿಂಗ್ ಮೀಡಿಯಾ, ಇಫ್ ಐ ಆಮ್ ನಾಟ್ ರಾಂಗ್. ಈ ಸಂದರ್ಭದಲ್ಲಿ ಯೋಗೇಶ್ ಅವರು ಇಷ್ಟು ದೊಡ್ಡ ಮನಸ್ಸು ಮಾಡಿ ಅವರು ಮಗನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಆ ಹೀರೋನ ನಮ್ಮ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿ ಮಾಡೋದು ನಮ್ಮ ಜವಾಬ್ದಾರಿ ಆಗುತ್ತೆ. ದಯವಿಟ್ಟು ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು, ಯೋಗೇಶ್ ಅವರೇ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮಗನ್ನ ನಮ್ಮ ಚಿತ್ರರಂಗ ಈ ಸಂದರ್ಭದಲ್ಲಿ ಒಂಥರ ಆಕ್ಸಿಜನ್ ಕೊಟ್ಟಂಗೆ. ನೀವು ಚಿತ್ರರಂಗದ ಪರಿಸ್ಥಿತಿ ಹಂಗಿದೆ, ಎಲ್ಲರೂ ಗೊತ್ತಿರೋದೆ. ಕೊಟ್ಟಿದ್ದೀರಾ, ಅದು 2 ಚಿತ್ರ ಅನೌನ್ಸ್ ಮಾಡಿದ್ದೀರಾ. ಒಳ್ಳೆಯದಾಗಲಿ. ನನ್ನಿಂದ ಚಿತ್ರರಂಗದಿಂದ ಏನೇ ಆಗಬೇಕು ಅಂದ್ರೂ ದಯವಿಟ್ಟು ಹೇಳಿ. ವಿ ಆರ್ ದೇರ್ ಫಾರ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್.